ದೇವರು ಶಿವನು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಮಹತ್ವದ ದೇವರೆಂದು ಪರಿಗಣಿಸಲಾಗುತ್ತಾನೆ. ಅವನು ತ್ರಿಮೂರ್ತಿಗಳಲ್ಲಿ ಲಯದ ದೇವನು, ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುವು ಪೋಷಕ ಮತ್ತು ಶಿವನು ನಾಶಕ. ಶಿವನು ಮಾತ್ರ ನಾಶ ಮಾತ್ರವಲ್ಲ, ಅವನು ಸೃಷ್ಟಿಯ ಪುನರುತ್ಥಾನದ ಸಂಕೇತವೂ ಹೌದು. ಅವನಿಗೆ ತ್ರಿಶೂಲ, ಡಮರು, ಗಂಗಾ ಜಟೆಗಳಲ್ಲಿ ಹರಿಯುತ್ತಾ, ಚಂದ್ರನ ತಿಲಕ ಮತ್ತು ಕಂದಪ್ಪನ ಶಕ್ತಿ ಹೆಸರಿನೊಂದಿಗೆ ವಿಶಿಷ್ಟವಾದ ರೂಪವಿದೆ. ಶಿವನ ಜೀವನದ ಪ್ರಮುಖ ಕಥೆಯೆಂದರೆ ಸಮುದ್ರ ಮಥನ. ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮಥಿಸುತ್ತಿದ್ದರು. ಈ ವೇಳೆ ವಿಷವೆಂಬ ಕಾಲಕೂಟ ಪುತ್ತಲಿತವಾಗಿ ಭೂಮಿಯನ್ನು ಹಾಳುಮಾಡಲು ಹೊರಟಿತು. ಈ ಸಮಯದಲ್ಲಿ ಶಿವನು ಮುಂಚೆ ಬಂದು ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದನು. ಈ ವಿಷವು ಅವನ ಕಂಠವನ್ನು ನೀಲಿಯಾಗುವಂತೆ ಮಾಡಿತು, ಇದರಿಂದ ಅವನಿಗೆ ನೀಲಕಂಠ ಎಂದು ಹೆಸರಾಯಿತು. ಶಿವನು ತನ್ನ ಪತ್ನಿ ಪಾರ್ವತಿಯನ್ನು ಅತ್ಯಂತ ಪ್ರೀತಿಸುತ್ತಾನೆ. ಪಾರ್ವತಿಯೊಂದಿಗೆ ಅವನ ಮನಸ್ಸು ದೇವಪರವಾಗಿ, ಉತ್ಸಾಹಭರಿತವಾಗಿ ಜೀವನವನ್ನು ಮುಂದುವರಿಸುತ್ತವೆ. ಅವರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯ ಶಿವನ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಗಣೇಶನು ಬುದ್ಧಿಯ ಮತ್ತು ಶಾಂತಿಯ ದೇವರೆಂದು ಪೂಜಿಸಲ್ಪಡುತ್ತಾನೆ, ಕಾರ್ತಿಕೇಯನು ಯೋಧರ ದೇವರು. ಶಿವನು ತಪಸ್ವಿ, ಯೋಗೀಶ್ವರ ಮತ್ತು ತ್ಯಾಗದ ಸಂಕೇತ. ಅವನ ತಪಸ್ಸು ಕೇವಲ ದೇವತೆಗಳಿಗೆ ಮಾತ್ರವಲ್ಲ, ಮಾನವರಿಗೂ ಮಾರ್ಗದರ್ಶನವಾಗಿದೆ. ಅವನು ಅಘೋರ ರೂಪದಲ್ಲಿ ಕಠಿಣ ಶಕ್ತಿ ಹಾಗೂ ಸುರಕ್ಷಿತ ತಾಯಿಯಂತೆಯೂ ಕಾಣಿಸುತ್ತಾನೆ. ಶಿವನನ್ನು ಪೂಜಿಸುವ ಶೈಲಿಗಳು ಹಲವಾರು. ಶಿವಲಿಂಗವು ಆತನ ಶ್ರೇಷ್ಠತೆಯ ಸಂಕೇತವಾಗಿದೆ.